money and interest rate. Money and interest rate. So in this, decline in the cash transaction. First one is decline in cash transaction. Second one is bank deposits increases. Bank deposits increases. Third one is increase in financial saving. Increase in financial saving. So when it comes to the area that is money and interest, the first one is decline in the cash transaction. The cash transaction has declined or decreased. Why means initially there is no much cash was there. Initially ಏನಾಗಿತ್ತು, ಹೊಸ ಕರೆನ್ಸೀಸು ನಮಗೆ ಜಾಸ್ತಿ ಮೂವ್ಮೆಂಟ್ಸ್ ಇರಲಿಲ್ಲ ನಮ್ಮ ಎಕನಾಮಿಯಲ್ಲಿ. ಇನಿಷಿಯಲಿ ದರ್ ಈಸ್ ನೋ ಸಚ್ ಮೂವ್ಮೆಂಟ್ಸ್ ಆಫ್ ದ ನ್ಯೂ ಕರೆನ್ಸೀಸ್. ಸೊ ಇನ್ ದ್ಯಾಟ್ ಸಿಚುಯೇಷನ್ ದ ಕ್ಯಾಶ್ ಟ್ರಾನ್ಸಾಕ್ಷನ್ ಹ್ಯಾಸ್ decreases. So the people will go with the digital transaction. So cash illa anದಾಗ ಏನಾಗುತ್ತೆ, digital transaction ಮುಖಾಂತರ they are go with the digital transaction. This is also one of the impact. So and the next one is bank deposits increases. So as you know that initially ಏನಾಗ್ತಿತ್ತು, ಎಲ್ಲರೂ ಅವ್ರ ಮನೆಗಳಲ್ಲಿ ದುಡ್ಡನ್ನ ಸೇವ್ ಮಾಡ್ತಿದ್ರು. ಬಟ್ ದ ಗವರ್ನಮೆಂಟ್ ಏನು ಹೇಳ್ತು, ನೀವು ಹಂಗೆ ಹೈಡ್ ಮಾಡಿರೋ ಅಮೌಂಟ್ನ ತಂದು ಬ್ಯಾಂಕಿಗೆ ಹಾಕಿ, ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಈಕ್ವಲ್ ಆಗಿರೋ ನಿಮಗೆ ಹೊಸ ಕರೆನ್ಸೀಸ್ ನೋಟ್ಸ್ನ ಕೊಡ್ತಾರೆ ಅಂತ ಹೇಳಿದರು ಅಲ್ವಾ. ಸೊ ದ್ಯಾಟ್ ಎಲ್ಲರೂ ಏನು ಮಾಡಿದರು, ದೇ ಆರ್ ಗೋಯಿಂಗ್ ಟು ಡೆಪಾಸಿಟ್ ದೇರ್ ಅಮೌಂಟ್ ಇನ್ ಟು ದ ಬ್ಯಾಂಕ್. ಅವರು ಬ್ಯಾಂಕ್ ಅಕೌಂಟಲ್ಲಿ ಏನು ಮಾಡಿದರು, ಡೆಪಾಸಿಟ್ ಮಾಡೋದನ್ನ ಜಾಸ್ತಿ ಮಾಡಿದರು. ದಿಟ್ ಈಸ್ ಆಲ್ಸೋ ಒನ್ ಆಫ್ ದ impact, and also it is increase in the financial savings. So as you know that ಎಲ್ಲರೂ ಬ್ಯಾಂಕ್ ಏನು ಮನೆಯಲ್ಲಿ ಇದ್ದಿದ್ದ ಕ್ಯಾಶ್ನ ಬ್ಯಾಂಕಿಗೆ ತಂದು ಹಾಕ್ತಿದ್ದಾರೆ ಅಂದರೆ, ಸೊ ಬ್ಯಾಂಕಲ್ಲಿ ಏನಾಗ್ತಿದೆ, ಇಟ್ ಈಸ್ ಇನ್ಕ್ರೀಸಿಂಗ್ ದ ಸೇವಿಂಗ್ಸ್ನ ಜಾಸ್ತಿ ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪ್ಯಾಕ್ಟ್. ಓಕೆ, ಇನ್ ದ ಏರಿಯಾ ಆಫ್ ಮನಿ ಆ್ಯಂಡ್ ಇಂಟ್ರೆಸ್ಟ್ ರೇಟ್, this impact has taken place. Okay, and the next one is digitalization. So in this digitalization, digital transaction among were increased. Digital increase in digital transaction. So when it comes to the digital transaction, it has increases the demonetization. Through the demonetization, it has increases the digital transaction, because initially there is no such money, there is no such cash to transaction. Initially ಏನಾಗ್ತಿತ್ತು, ಕ್ಯಾಶ್ ಟ್ರಾನ್ಸಾಕ್ಷನ್ ಅಷ್ಟೊಂದು ಇರಲಿಲ್ಲ. ಯಾವಾಗ ಡಿಮಾನಿಟೈಸೇಷನ್ ಇಂಟ್ರಡ್ಯೂಸ್ ಮಾಡಿದ್ರು ಆ ಟೈಮಲ್ಲಿ ನಮಗೆ ಅಷ್ಟೊಂದು ಕ್ಯಾಶ್ ಇರಲಿಲ್ಲ. ಅದರಿಂದ ಏನಾಯಿತು, ದೇ ವಿಲ್ ಗೋ ವಿತ್ ದ ಡಿಜಿಟಲ್ ಟ್ರಾನ್ಸಾಕ್ಷನ್, ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಯಿತು. ದಟ್ ಈಸ್ ಏನು, ಥ್ರೂ ದ ಕಾರ್ಡ್ಸ್ ಆಗಲಿ, ಥ್ರೂ ದ ಗೂಗಲ್ ಪೇ ಆಗಲಿ, ದೇ ಆರ್ ಗೋಯಿಂಗ್ ಟು transact. Okay, likewise it will going to impact on the digitalization. And also the third one is real estate price decline. Okay, so price decline. So when it comes to the real estate, so as you know that the ಯಾವೆಲ್ಲ ಬ್ಲ್ಯಾಕ್ ಮನಿನ ಹೈಡ್ ಮಾಡಿದ್ರು ಅವರು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು, ಏನು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು ಅಲ್ವಾ. ಬಟ್ ಇವಾಗ ಆ ಬ್ಲ್ಯಾಕ್ ಮನಿನ ಏನಂತ ಕನ್ಸಿಡರ್ ಮಾಡಿದ್ರು, ದಟ್ ಈಸ್ ಕಾಲ್ಡ್ ಇಟ್ ಆಸ್ ಅನ್ ಇನ್ವ್ಯಾಲಿಡ್ ಅಲ್ವಾ. ಸೊ ಇನ್ವ್ಯಾಲಿಡ್ ಆಗಿರೋ ಅಮೌಂಟನ್ನು
there is no much cash for investing in the real estate. ರಿಯಲ್ ಎಸ್ಟೇಟಿಗೆ ಬ್ಲ್ಯಾಕ್ ಮನಿನ ಮುಂಚೆ ಇನ್ವೆಸ್ಟ್ ಮಾಡ್ತಿದ್ರು, ಆದರೆ ಇವಾಗ ಏನಾಗಿದೆ, ಡಿಮಾನಿಟೈಸೇಷನ್ ಆಗಿದೆ. ಡಿಮಾನಿಟೈಸೇಷನ್ ಅಂದರೆ ಬ್ಲ್ಯಾಕ್ ಮನಿ ವಿಚ್ ಇಸ್ ನಾಟ್ ಕನ್ಸಿಡರ್ಡ್ ಅಲ್ವಾ. ಸೊ ಇನ್ ದಿಸ್ ಸಿಚುಯೇಷನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ in real estate the price of black money, the price of real estate as declining because there is no much cash in the economy. ಎಕಾನಮಿಯಲ್ಲಿ ಏನಿರಲಿಲ್ಲ, ಮಚ್ ಟ್ರಾನ್ಸಾಕ್ಷನ್ಸ್ ನಡೀತಿರಲಿಲ್ಲ ಅಥವಾ ತುಂಬ ಏನು ಕರೆನ್ಸೀಸ್ ಮೂವ್ಮೆಂಟ್ಸ್ ಇರಲಿಲ್ಲ. ಸೊ ದಟ್ ಇಟ್ ವಿಲ್ ಡಿಕ್ಲೈನ್ ದ ರಿಯಲ್ ಎಸ್ಟೇಟ್. ಆ್ಯಂಡ್ ಆಲ್ಸೋ ದ ನೆಕ್ಸ್ಟ್ ಒನ್ ಈಸ್ ಅಬೌಟ್ ದ ಟ್ಯಾಕ್ಸ್ ಕಲೆಕ್ಷನ್. So when it comes to the tax collection, it will rise in the tax collection. In tax collection. So because as you know that black money na white money ನೀವು ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ you have to deposit it into the bank. ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕು. ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಅದು ಆ ಅಮೌಂಟಿಗೆ they will charge the tax as well as they are going to charge the penalties as well as fine. Through that it will going to convert into the white money, so that the tax authority ಏನಾಗ್ತಿದೆ, it will increases the tax amount. ಟ್ಯಾಕ್ಸ್ ಅನ್ನೋದು ಟ್ಯಾಕ್ಸ್ ಫ್ಲೋ ಗೌರ್ಮೆಂಟಿಗೆ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ ಅಲ್ವಾ. ದಿಸ್ ಇಸ್ ಅಬೌಟ್ ಸಮ್ ಆಫ್ ದ ಇಂಪ್ಯಾಕ್ಟ್ ಆಫ್ ದ ಡಿಮಾನಿಟೈಸೇಷನ್. ಡಿಮಾನಿಟೈಸೇಷನ್ ಇಂದ ಯಾವೆಲ್ಲ ಇಂಪ್ಯಾಕ್ಟ್ ಆಯಿತು ಅನ್ನೋದಕ್ಕೆ these are all some of the areas. Okay, so this is all about the meaning of demonetization. ಹಾಗಾದ್ರೆ ಡಿಮಾನಿಟೈಸೇಷನ್ ಅಂತ ಅಂದ್ರೆ ಏನು? ಡಿಮಾನಿಟೈಸೇಷನ್ is nothing but they are not invalid of 500 and 1000 rupees currency notes. For this old notes it has to be replaced with the new currency. This event we can call it as a demonetization. And also demonetized amount, that is denomination, that is 1500, which is considered as a which is considered as invalid. There is no tendency for those amount, that is called it as a demonetization. This is all about the demonetization. And when it comes to the aims of demonetization, it is having a aim to remove the corruption, as well as it has having the aim to know the illegal activity. Illegal activity ಇಂದ ಏನಾದ್ರು ಅಮೌಂಟ್ ಬರ್ತಿದೆ, in order to check out that, as well as in order to remove the black money in our economy. They are go with these are all the main motive of the demonetization. And also we discussed some of the features of demonetization and also impact of demonetization. Also this is all about the demonetization. Okay, and this is all about the today's class. Also by the next class I am going to explain the further concept of the business environment. And thank you.